ನೀವು ನೋಡಿ ನೋಡಿ ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿಯ ಚಿಲ್ಲರೆ ತುಷ್ಟೀಕರಣದ ಆರೋಪವನ್ನು ಮಾಡ್ತಾನೆ ಬಂದಿದ್ದಾರೆ. ಅಂದರೆ ನೀವೇನೇ ಇಷ್ಟು ವರ್ಷ ಗೆದ್ದಿದ್ರಲ್ಲ, ಬಾಂಬ್ ಗೆದ್ದಿದ್ರ. ಕಾಂಗ್ರೆಸ್ ಪಾರ್ಟಿಯ ಈ ರೀತಿಯ ಕಪೋಲ ಕಲ್ಪಿತ ಆರೋಪಗಳಿಗೆ ನಾನು ಉತ್ತರ ಕೊಡಲ್ಲ. ನೋಡಿ 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 ನಾನು ಪೂರ್ತಿ ಹೇಳೋದು ಕೇಳಬೇಕು. ಯು ಶುಡ್ ಲಿಸನ್ ಟು ಮೀ. ಕಾಂಗ್ರೆಸ್ ಪಾರ್ಟಿ ಒಬ್ರು ನೀವು ಪ್ರಶ್ನೆ ಕೇಳ್ತೀರಿ, ಉತ್ತರ ಹೇಳ್ಬೇಕಲ್ಲ ಬಿಡ್ಬೇಕಲ್ಲ ನೀವು. ಅವ್ರು ಕೇಳಿದ್ದಾರೆ, ಇವ್ರು ಕೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇಲ್ಲಿವರೆಗೆ ಏನು ಮಾಡಿ ಬಂದಿದೆ, ಡಿವೈಡ್ ಆ್ಯಂಡ್ ರೂಲ. ಇವತ್ತು ಇಂದಿರಾ ಗಾಂಧಿ ಹತ್ಯೆ ಆದಾಗ ಸಿಖ್ಖರನ್ನ ಕೊಂದಾಕಿದ್ದು ಮತ್ತು ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಹಿಂದೂಗಳಿಗೆ ತೀವ್ರತರವಾದಂಥ ಅವತ್ತು ಅನಗತ್ಯವಾದಂಥ ಅಮಾಯಕ ಜನರ ಮೇಲೆ ಲಾಠಿ ಚಾರ್ಜ್ ಗೋಲಿಬಾರ್ ಮಾಡಿಸಿದ್ದು ನೀವೇ ಇದನ್ನು. ಯಾಕಂದರೆ ನೀವು ಮುಸ್ಲಿಂ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾನೆ ಬಂದಿದ್ರಿ. ನೀವು ಸೋಮನಾಥದ ಮಂದಿರವನ್ನು ಯಾಕೆ ವಿರೋಧ ಮಾಡಿದ್ರಿ? ರಾಮ ಜನ್ಮಭೂಮಿಯ ತೀರ್ಪು ಕೊಡಬಾರದು ಅಂಥೇಳಿ ಕಪಿಲ್ ಸಿಬಲ್ ನಿಮ್ಮ ಪಾರ್ಟಿಯೊಳಗೆ ನಿಮ್ಮ ಮಂತ್ರಿ ಇದ್ದಾಗ ಹೋಗಿದ್ರೇ ಇಲ್ಲ. ಆದ್ದರಿಂದ ಕಾಂಗ್ರೆಸ್ ಪಾರ್ಟಿಯ ಒಂದು ನೀತಿ ಇದೆ. ಅವರು ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಬಂದಿದ್ದಾರೆ, ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ರೀತಿಯ ಚಿಲ್ಲರೆ ಆರೋಪವನ್ನು ಮಾಡ್ತಾ ಇರ್ತಾರೆ. ನೀವು ನೋಡಿ ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿಯ ಚಿಲ್ಲರೆ ತುಷ್ಟೀಕರಣದ ಆರೋಪವನ್ನು ಮಾಡ್ತಾನೆ ಬಂದಿದ್ದಾರೆ. ಅಂದರೆ ನೀವೇನೇ ಇಷ್ಟು ವರ್ಷ ಗೆದ್ದಿದ್ರಲ್ಲ, ಬಾಂಬ್ ಗೆದ್ದಿದ್ರ. ಕಾಂಗ್ರೆಸ್ ಪಾರ್ಟಿಯ ಈ ರೀತಿಯ ಕಪೋಲ ಕಲ್ಪಿತ ಆರೋಪಗಳಿಗೆ ನಾನು ಉತ್ತರ ಕೊಡಲ್ಲ. ನೋಡಿ 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 ನಾನು ಪೂರ್ತಿ ಹೇಳೋದು ಕೇಳಬೇಕು. ಯು ಶುಡ್ ಲಿಸನ್ ಟು ಮೀ. ಕಾಂಗ್ರೆಸ್ ಪಾರ್ಟಿ ಒಬ್ರು ನೀವು ಪ್ರಶ್ನೆ ಕೇಳ್ತೀರಿ, ಉತ್ತರ ಹೇಳ್ಬೇಕಲ್ಲ ಬಿಡ್ಬೇಕಲ್ಲ ನೀವು. ಅವ್ರು ಕೇಳಿದ್ದಾರೆ, ಇವ್ರು ಕೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇಲ್ಲಿವರೆಗೆ ಏನು ಮಾಡಿ ಬಂದಿದೆ, ಡಿವೈಡ್ ಆ್ಯಂಡ್ ರೂಲ. ಇವತ್ತು ಇಂದಿರಾ ಗಾಂಧಿ ಹತ್ಯೆ ಆದಾಗ ಸಿಖ್ಖರನ್ನ ಕೊಂದಾಕಿದ್ದು ಮತ್ತು ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಹಿಂದೂಗಳಿಗೆ ತೀವ್ರತರವಾದಂಥ ಅವತ್ತು ಅನಗತ್ಯವಾದಂಥ ಅಮಾಯಕ ಜನರ ಮೇಲೆ ಲಾಠಿ ಚಾರ್ಜ್ ಗೋಲಿಬಾರ್ ಮಾಡಿಸಿದ್ದು ನೀವೇ ಇದನ್ನು. ಯಾಕಂದರೆ ನೀವು ಮುಸ್ಲಿಂ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾನೆ ಬಂದಿದ್ರಿ. ನೀವು ಸೋಮನಾಥದ ಮಂದಿರವನ್ನು ಯಾಕೆ ವಿರೋಧ ಮಾಡಿದ್ರಿ? ರಾಮ ಜನ್ಮಭೂಮಿಯ ತೀರ್ಪು ಕೊಡಬಾರದು ಅಂಥೇಳಿ ಕಪಿಲ್ ಸಿಬಲ್ ನಿಮ್ಮ ಪಾರ್ಟಿಯೊಳಗೆ ನಿಮ್ಮ ಮಂತ್ರಿ ಇದ್ದಾಗ ಹೋಗಿದ್ರೇ ಇಲ್ಲ. ಆದ್ದರಿಂದ ಕಾಂಗ್ರೆಸ್ ಪಾರ್ಟಿಯ ಒಂದು ನೀತಿ ಇದೆ. ಅವರು ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಬಂದಿದ್ದಾರೆ, ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ರೀತಿಯ ಚಿಲ್ಲರೆ ಆರೋಪವನ್ನು ಮಾಡ್ತಾ ಇರ್ತಾರೆ. ನೀವು ನೋಡಿ ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿಯ ಚಿಲ್ಲರೆ ತುಷ್ಟೀಕರಣದ ಆರೋಪವನ್ನು ಮಾಡ್ತಾನೆ ಬಂದಿದ್ದಾರೆ. ಅಂದರೆ ನೀವೇನೇ ಇಷ್ಟು ವರ್ಷ ಗೆದ್ದಿದ್ರಲ್ಲ, ಬಾಂಬ್ ಗೆದ್ದಿದ್ರ. ಕಾಂಗ್ರೆಸ್ ಪಾರ್ಟಿಯ ಈ ರೀತಿಯ ಕಪೋಲ ಕಲ್ಪಿತ ಆರೋಪಗಳಿಗೆ ನಾನು ಉತ್ತರ ಕೊಡಲ್ಲ. ನೋಡಿ 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 ನಾನು ಪೂರ್ತಿ ಹೇಳೋದು ಕೇಳಬೇಕು. ಯು ಶುಡ್ ಲಿಸನ್ ಟು ಮೀ. ಕಾಂಗ್ರೆಸ್ ಪಾರ್ಟಿ ಒಬ್ರು ನೀವು ಪ್ರಶ್ನೆ ಕೇಳ್ತೀರಿ, ಉತ್ತರ ಹೇಳ್ಬೇಕಲ್ಲ ಬಿಡ್ಬೇಕಲ್ಲ ನೀವು. ಅವ್ರು ಕೇಳಿದ್ದಾರೆ, ಇವ್ರು ಕೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇಲ್ಲಿವರೆಗೆ ಏನು ಮಾಡಿ ಬಂದಿದೆ, ಡಿವೈಡ್ ಆ್ಯಂಡ್ ರೂಲ. ಇವತ್ತು ಇಂದಿರಾ ಗಾಂಧಿ ಹತ್ಯೆ ಆದಾಗ ಸಿಖ್ಖರನ್ನ ಕೊಂದಾಕಿದ್ದು ಮತ್ತು ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಹಿಂದೂಗಳಿಗೆ ತೀವ್ರತರವಾದಂಥ ಅವತ್ತು ಅನಗತ್ಯವಾದಂಥ ಅಮಾಯಕ ಜನರ ಮೇಲೆ ಲಾಠಿ ಚಾರ್ಜ್ ಗೋಲಿಬಾರ್ ಮಾಡಿಸಿದ್ದು ನೀವೇ ಇದನ್ನು. ಯಾಕಂದರೆ ನೀವು ಮುಸ್ಲಿಂ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾನೆ ಬಂದಿದ್ರಿ. ನೀವು ಸೋಮನಾಥದ ಮಂದಿರವನ್ನು ಯಾಕೆ ವಿರೋಧ ಮಾಡಿದ್ರಿ? ರಾಮ ಜನ್ಮಭೂಮಿಯ ತೀರ್ಪು ಕೊಡಬಾರದು ಅಂಥೇಳಿ ಕಪಿಲ್ ಸಿಬಲ್ ನಿಮ್ಮ ಪಾರ್ಟಿಯೊಳಗೆ ನಿಮ್ಮ ಮಂತ್ರಿ ಇದ್ದಾಗ ಹೋಗಿದ್ರೇ ಇಲ್ಲ. ಆದ್ದರಿಂದ ಕಾಂಗ್ರೆಸ್ ಪಾರ್ಟಿಯ ಒಂದು ನೀತಿ ಇದೆ. ಅವರು ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಬಂದಿದ್ದಾರೆ, ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ರೀತಿಯ ಚಿಲ್ಲರೆ ಆರೋಪವನ್ನು ಮಾಡ್ತಾ ಇರ್ತಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ
ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.